ನಿಜ ನಾನು ಅನಿರೀಕ್ಷಿತವಾಗಿ ಪತ್ರಕರ್ತನಾಗಿ ಜೀವನವನ್ನು ಪ್ರಾರಂಭ ಮಾಡಿದವನು. ಕಾಲೇಜಿನಲ್ಲಿ ಓದ್ತಾ ಇದ್ದಾಗ ಪತ್ರಿಕೆ ಬಗ್ಗೆ ಬರೀ ಪತ್ರಿಕೆ ಓದ್ತಾ ಇದ್ದವಿನ ಸುದ್ದಿ ಬರೆಯೋದು ಹೇಗೆ ಅಂತ ಯಾರೂ ಹೇಳ್ಕೊಟ್ಟಿರಲಿಲ್ಲ. ಆದರೆ ಆ ಒಂದು ವೃತ್ತಿ ಶುರು ಮಾಡಿದಾಗ ಸುದ್ದಿ ಬರೆಯೋದು ಹೇಗೆ, ಸುದ್ದಿನ ಹಿಂದೆ ಬೀಳೋದು ಹೇಗೆ, ಅವಾಗೆಲ್ಲ ನಿಮಗೆ ಗೊತ್ತಿರಬೇಕು ಸ್ಕೂಪ್ ಅಂತ ಇರೋದು. ಅಂದರೆ ಯಾವ ಪತ್ರಿಕೆನಲ್ಲೂ ಬರದೇ ಇರುವಂಥ ಒಂದು ಸುದ್ದಿ ನೀವು ಬರೆದ್ರೆ ಅದು ಸ್ಕೂಪ್ ಆಗಿಬಿಡೋದು. ಈಗ ಅವೆಲ್ಲ ಇಲ್ಲ. ಈಗೆಲ್ಲ ಬ್ರೇಕ್ಗಳು, ಆಮೇಲೆ ನಿಮಿಷಕ್ಕೊಂದು ಬ್ರೇಕ್ ಆಗ್ತಾ ಇರೋದ್ರಿಂದ ಅದು ಸಹಜ, ಅದೇನು ಮಾಡೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಪತ್ರಿಕಾ ಒಂದು ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ಆವಾಗ ಇನ್ನೂ ಕೂಡ ತಮಗೆ ಗೊತ್ತಿರಲಿ, ಲೆಟರ್ ಪ್ರೆಸ್ನಲ್ಲಿ ಇದ್ದದ್ದು. ಇನ್ನೂ ಕೂಡ ಪತ್ರಿಕೋದ್ಯಮ ಸಂಪೂರ್ಣವಾಗಿ ಕಂಪ್ಯೂಟರೈಸ್ ಆಗಿರಲಿಲ್ಲ. ವೆಬ್ಸೈಟ್ ಪ್ರಿಂಟಿಂಗ್ ಇನ್ನೂ ಕೂಡ ಬಂದಿರಲಿಲ್ಲ. ನಾನು 1988 ಏಪ್ರಿಲ್ 14ನೇ ತಾರೀಕು ನಾನು ಜಾಯ್ನ್ ಆಗಿದ್ದು. ನನಗೆ ಜಾಯ್ನ್ ಆದೆ, ನನಗೆ ಅಸೈನ್ಮೆಂಟ್ ಕೊಟ್ಟರು. ನಾಳೆ ಅಂಬೇಡ್ಕರ್ ಜಯಂತಿ ಇದೆ, ನೀವು ಹೋಗಿ ರಿಪೋರ್ಟ್ ಮಾಡಿ ಅಂದರು. ನಾನು ರಿಪೋರ್ಟ್ ಮಾಡೋದು ಅಂದರೆ ಏನು ಅಂತ ಕೇಳಿದ್ದೆ ನಮ್ಮ ನ್ಯೂಸ್ ಎಡಿಟರ್ಗೆ. ಗೊತ್ತಿರಲಿಲ್ಲ. BNL ರ್ಯಾಂಕ್ ಹೋಲ್ಡರ್ ಅನ್ನೋದು ಬಿಟ್ಟರೆ BNL ನಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ರು ಅಷ್ಟೇ. ಅಲ್ಲಿ ನಮ್ಗೆ ಯಾವ ಸ್ಕಿಲ್ ಹೇಳ್ಕೊಟ್ಟಿರ್ಲಿಲ್ವಲ್ಲ. ಒಂದಷ್ಟು ಏನೋ ದೇವ್ರ ದಯದಿಂದ ಒಂದಷ್ಟು ಬರೆಯೋದು ಓದೋದು ಅಭ್ಯಾಸ ಇದ್ದಿದ್ದರಿಂದ ಏನು ಮಾಡಬೇಕು ಅಲ್ಲಿ ಹೋಗಿ ಅಂತ ಕೇಳಿದೆ. ನೀವು ಹೋಗಿ ಕೂತ್ಕೊಳ್ಳಿ, ಅವರೆಲ್ಲ ಏನು ಹೇಳ್ತಾರೆ ಕೇಳ್ಕೊಳ್ಳಿ, ಆಮೇಲೆ ನೀವು ಬರ್ಕೊಡಿ ಅಂತಂದರು. ಓದೆ, ಕೇಳಿದೆ. ಬರ್ಕೊಡ್ಬೇಕಾದ್ರೆ ಅದು ಸುದ್ದಿಯ ರೂಪದಲ್ಲಿ ಬರ್ಕೊಡ್ಬೇಕು, ನಂಬರ್ 1. ಎರಡನೇದು, ಪ್ರತಿಯೊಂದು ಪತ್ರಿಕೆಗೂ ತನ್ನದೇ ಆದಂಥ ಒಂದು ಶೈಲಿ ಇರುತ್ತೆ. ಆ ಶೈಲಿಗೆ ತಕ್ಕ ಹಾಗೆ ಬರ್ಕೊಡ್ಬೇಕು. ಇದು ನನಗೆ ಅವರು ಹೇಳಿಕೊಟ್ಟಾಗ ನನಗೆ ಆವಾಗ ಒಂದು 2-3 ದಿನದಲ್ಲೇ ನಾನು ಪಿಕಪ್ ಮಾಡೋಕ್ಕೆ ಸಾಧ್ಯವಾಯಿತು. ಹೀಗೆ ಪತ್ರಕರ್ತನಾಗಿ ಅಂಬೆಗಾಲಿಟ್ಟವನು ಒಬ್ಬ ರಿಪೋರ್ಟ್ರಾಗಿ, ಸಾಮಾನ್ಯ ರಿಪೋರ್ಟ್ರಾಗಿ ಸೇರಿಕೊಂಡು ಜೊತೆಯಲ್ಲಿ PG ಮಾಡಿಕೊಂಡು ನಾನು ಆ ಪತ್ರಿಕೆ ಬಿಡುವಾಗ ಚೀಫ್ ರಿಪೋರ್ಟರ್ ಆಗಿ ಆಚೆ ಬಂದೆ ಅನ್ನೋದು ಬಹಳ ಸಂತೋಷ. 4.5 ವರ್ಷಗಳ ಕಾಲ ನಾನು ಕೆಲಸ ಮಾಡಿದೆ. ಆವಾಗ ಇಲ್ಲಿ ಚೀಫ್ ಸಬ್ ಎಡಿಟರ್ ಆಗಿ ನಾನು ಆಚೆ ಬಂದೆ. ಆವಾಗ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅನಂತರಾಮ್ ಅವರು, ನಾನು ಇಂಗ್ಲೀಷ್ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸ್ಟಾರ್ ಆಫ್ ಮೈಸೂರು ಮತ್ತು ಮೈಸೂರು ಮಿತ್ರ ಎರಡೂ ಕೂಡ ಒಂದೇ ಮ್ಯಾನೇಜ್ಮೆಂಟಿನ 2 ಪತ್ರಿಕೆಗಳಾಗಿದ್ದು. ಇವತ್ತಿಗೂ ಕೂಡ ಭಾಳ ಲೀಡಿಂಗ್ ನ್ಯೂಸ್ ಪೇಪರ್ ಮೈಸೂರು. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 72770 72770 ಅಥವಾ 9141 666685.